ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ ಬಿಗ್ ಶಾಕ್ ಎದುರಾಗಿದೆ. ಕೊಲೆ ಕೇಸ್ ಆರೋಪಿಗೆ ಉರುಳಾಗುತ್ತಾ ಆಡಿಯೋ ಸಾಕ್ಷ್ಯ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಬಿಜೆಪಿ ಶಾಸಕ ಇನ್ನು 7 ದಿನ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಬೈರತಿ ಬಸವರಾಜ್ ಅವರು ಹತ್ಯೆ ಪ್ರಕರಣ ಸಂಬಂಧ ಆಡಿಯೋ ಕಲೆ ಹಾಕಲಾಗಿದೆ. A1 ಜಗದೀಶ್ ಜೊತೆ ಬಿಜೆಪಿ ಶಾಸಕ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಡಿಯೋ ರಿಕವರಿ ಮಾಡಿರುವ ಸಿಐಡಿ ಅಧಿಕಾರಿಗಳು ಮಹಜರ್ ಪ್ರಕ್ರಿಯೆ ವೇಳೆ ವಶಕ್ಕೆ ಪಡೆದಿದ್ದ ಆಡಿಯೋ ಅದು. ಶಾಸಕರದ್ದು ಎನ್ನಲಾದ ಆಡಿಯೋ ಸತ್ಯತೆ ಬಗ್ಗೆ ಈಗ ತನಿಖೆಯನ್ನ ಮಾಡಲಾಗ್ತದೆ. ಧ್ವನಿ ಪರೀಕ್ಷೆಗೆ ಅನುಮತಿ ಕೋರಿ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಲಾಗಿದೆ. ಇನ್ನು ಬೈರತಿ ಧ್ವನಿ ಸಂಗ್ರಹಣೆ ಮಾಡಿ FSLಗೆ ರವಾನೆ. ಆಡಿಯೋದಲ್ಲಿರುವ ಧ್ವನಿ ಸಿಐಡಿ ಮುಂದೆ ನೀಡಿದ್ದ ಧ್ವನಿ, ಎರಡೂ ಧ್ವನಿ ಒಂದೇ ಅಂತ ವರದಿಯಲ್ಲಿ ಬಂದ್ರೆ ಸಂಕಷ್ಟ ಫಿಕ್ಸ್. ಇನ್ನು A1 ಜಗದೀಶ್ ಗೊತ್ತಿಲ್ಲ ಎಂದಿದ್ದ ಬೈರತಿ ಬಸವರಾಜ್ ಅವರು ಇನ್ನು ವಿಚಾರಣೆಯ ಸಂದರ್ಭದಲ್ಲಿ A1 ಜಗದೀಶ್ ನನಗೆ ಗೊತ್ತಿಲ್ಲ ಅಂತ ಬೈರತಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಎಷ್ಟೇ ಬಾರಿ ನಿಮಗೂ ಮತ್ತೆ ಜಗದೀಶ್ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಸಿಐಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ರೆ ನನಗೂ ಜಗದೀಶ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಪ್ರತಿ ಬಾರಿಯೂ ಕೂಡ ಹೇಳ್ತಾ ಇದ್ರು. ಸಾಕಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A5 ಆರೋಪಿಯಾಗಿದ್ದಾರೆ ಬೈರತಿ ಬಸವರಾಜ್ ಅವರು. ಇನ್ನು ವಿಚಾರಣೆಯ ಸಂದರ್ಭದಲ್ಲೂ ಅಷ್ಟೇ ನನಗೂ ಜಗದೀಶ್ಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಈಗ ಜಗದೀಶ್ ಜೊತೆ ಮಾತನಾಡಿರುವಂತಹ ಒಂದು ಆಡಿಯೋ ಈಗ ಸಿಐಡಿ ಅಧಿಕಾರಿಗಳ ಕೈ ಸೇರಿದೆ. ಅದನ್ನ ಈಗ ತನಿಖೆನ ಮಾಡಬೇಕಾಗತ್ತೆ, FSLಗೂ ಕೂಡ ಕಳುಹಿಸಬೇಕಾಗತ್ತೆ. ಯಾಕೆಂತಂದ್ರೆ ಈಗ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡಿಟ್ಟಿರ್ತಾರೆ. ಆ ಒಂದು ರೆಕಾರ್ಡ್ನಲ್ಲಿರುವಂತಹ ಧ್ವನಿಗೂ ಈಗ ಸಿಕ್ಕಿರುವಂತಹ ಆಡಿಯೋದಲ್ಲಿರುವ ಧ್ವನಿಗೂ ಎರಡೂ ಒಂದೇನಾ ಅಂತ ಮೊದಲು ಪರೀಕ್ಷೆಯನ್ನ ಮಾಡ್ತಾರೆ. ಒಂದು ವೇಳೆ ಎರಡೂ ಧ್ವನಿ ಒಂದೇ ಅಂತ ಏನಾದರೂ ವರದಿ ಬಂದ್ರೆ ಆಗ ಬೈರತಿ ಬಸವರಾಜ್ ಅವರಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಆಗುತ್ತೆ. A1 ಜಗದೀಶ್ ಗೊತ್ತಿಲ್ಲ ಅಂತ ಬೈರತಿ ಬಸವರಾಜ್ ಅವರು ಯಾವಾಗಲೂ ಹೇಳ್ತಾ ಇದ್ರು. ಆದರೆ ಆ ಒಂದು ಆಡಿಯೋ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಶಾಸಕರೇ ಮಾತನಾಡಿದ್ದಾರೆ ಅಂತ ಏನಾದರೂ ಗೊತ್ತಾದರೆ, ಒಂದು ವೇಳೆ ಆ ಒಂದು ವರದಿಯಲ್ಲಿ ಶಾಸಕರದೇ ಧ್ವನಿ ಅಂತ ಬಂದರೆ ಆಗ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಏಕೆಂತಂದರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಅಷ್ಟೇ ನನಗೂ ಜಗದೀಶ್ಗೂ ಸಂಬಂಧವೇ ಇಲ್ಲ, ಈ ಒಂದು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತಲೇ ಹೇಳ್ತಾ ಇದ್ರು. ಜೊತೆಗೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡಿದ್ರು. ಆದರೆ ಕೋರ್ಟ್ನಲ್ಲಿ ಆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಯಿತು. ವಜಾ ಆದ ನಂತರ ಸಿಐಡಿ ಅಧಿಕಾರಿಗಳು ಬೈರತಿ ಬಸವರಾಜ್ ಅವರನ್ನ ವಶಪಡಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಬೈರತಿ ಬಸವರಾಜ್ ಅವರಿಗೆ 7 ದಿನ ಸಿಐಡಿ ಕಸ್ಟಡಿಗೂ ಕೂಡ ಕೊಟ್ಟು ಈಗ ನ್ಯಾಯಾಧೀಶರು ಈ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಜೊತೆಗೆ ಅವರಿಗೆ ಆರೋಗ್ಯ ಸಮಸ್ಯೆ ಕೂಡ ಇದೆ ಅಂತ ಅವರು ಹೇಳ್ಕೊಂಡಿದ್ರು. ಜೊತೆಗೆ ಒಂದು ಎದೆ ನೋವು ಕಾಣಿಸ್ಕೊಂಡಿತ್ತು. ಅದಾದ ನಂತರ ಅವ್ರನ್ನ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ದಾಖಲು ಮಾಡಿದ ನಂತರ ಎಲ್ಲ ರಿಪೋರ್ಟ್ಗಳು ಕೂಡ ನಾರ್ಮಲ್ ಅಂತ ಬಂದಾದ ಮೇಲೆ ಈಗ 7 ದಿನ ಸಿಐಡಿ ಕಸ್ಟಡಿಗೆ ವಹಿಸಲಾಗಿದೆ. ಹಾಗಾಗಿ ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಅಧಿಕಾರಿಗಳು. 7 ದಿನ ಮಾತ್ರ ಈಗ ಕಸ್ಟಡಿಗೆ ಕೊಟ್ಟಿರೋದ್ರಿಂದ ಆ 7 ದಿನದಲ್ಲಿ ಅವರ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಶಾಸಕರು ಯಾವ ರೀತಿ ವಿಚಾರಣೆಗೆ ಸ್ಪಂದಿಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಈಗ ಸಿಕ್ಕಿರುವಂತಹ ಆಡಿಯೋ ಮತ್ತಷ್ಟು ಮುಳ್ಳಾಗುವ ಸಾಧ್ಯತೆ ಕೂಡ ಇದೆ ಬೈರತಿ ಬಸವರಾಜ್ ಅವರಿಗೆ. ಏಕೆಂತಂದ್ರೆ ಆ ಒಂದು ಆಡಿಯೋ ಶಾಸಕರದ್ದೇ ಅಂತ ಹೇಳಲಾಗ್ತಾ ಇದೆ. A1 ಆರೋಪಿ ಏನು ಜಗದೀಶ್ ಇದ್ದಾನೆ, ಜಗದೀಶ್ ಜೊತೆ ಮಾತುಕತೆಯನ್ನ ಮಾಡಿದ್ರು ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಆಡಿಯೋನ ಸದ್ಯಕ್ಕೆ ಪರೀಕ್ಷೆ ಮಾಡಲಿಕ್ಕೂ ಕೂಡ ಕಳುಹಿಸಲಾಗುತ್ತೆ. ಒಂದು ಧ್ವನಿ ಸಂಗ್ರಹಣೆ ಮಾಡಿ FSLಗೆ ರವಾನೆ ಕೂಡ ಮಾಡಲಾಗುತ್ತೆ. ಆಡಿಯೋದಲ್ಲಿರುವ ಧ್ವನಿ ಮತ್ತೆ ಸಿಐಡಿ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ರು ಬೈರತಿ ಬಸವರಾಜ್ ಅವರು. ಆ ಎರಡೂ ಧ್ವನಿಯೂ ಕೂಡ ಒಬ್ಬರದ್ದೇನಾ, ಎರಡೂ ಧ್ವನಿ ಒಂದೇ ಅಂತ ಏನಾದರೂ ವರದಿ ಏನಾದರೂ ಬಂದ್ರೆ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. A1 ಜಗದೀಶ್ ಗೊತ್ತಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಆದರೆ ಈಗ ಏನು ಉತ್ತರ ಕೊಡ್ತಾರೆ ಅಂತ ಕೂಡ ನೋಡಬೇಕಾಗತ್ತೆ.
ಇನ್ನು ಬೆಕ್ಲೂರು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಜಗದೀಶ್, A5 ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಯಾವುದೇ ರೀತಿಯ ನಂಟು ಇಲ್ಲ ಅಂತ ಭೈರತಿ ಬಸವರಾಜ್ ಅವರು ಹೇಳ್ತಾ ಇದ್ರು. ಜೊತೆಗೆ ಈಗ ಈ ಹಿಂದೆಯೂ ಕೂಡ ವಿಚಾರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ ಭೈರತಿ ಬಸವರಾಜ್ ಅವರು ಎಂಬ ಆರೋಪ ಕೂಡ ಇತ್ತು. ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಯಿತು. ಸದ್ಯಕ್ಕೆ ಭೈರತಿ ಬಸವರಾಜ್ಗೆ ಈ ಒಂದು ಆಡಿಯೋ ಸಂಕಷ್ಟವನ್ನು ತಂದೊಡ್ಡುವ ಸಾಧ್ಯತೆ ಕೂಡ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ A1 ಆರೋಪಿ ಆಗಿರುವಂತಹ ಜಗದೀಶ್ಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಈ ಒಂದು ಕೇಸ್ನ ಪ್ರಾರಂಭದಿಂದಲೂ ಕೂಡ ಹೇಳ್ತಾ ಬರ್ತಾ ಇದ್ದಾರೆ ಭೈರತಿ ಬಸವರಾಜ್ ಅವರು. ಆದರೆ ಅವರದ್ದೇ ಎನ್ನಲಾದ ಆಡಿಯೋ ಕೂಡ ಈಗ CID ಅಧಿಕಾರಿಗಳ ಕೈನಲ್ಲಿದೆ. ಒಂದು ವೇಳೆ CID ಅಧಿಕಾರಿಗಳು ಈಗ FSLಗೆ ಕಳುಹಿಸಿದ ನಂತರ ಏನಾದರೂ ವರದಿಯಲ್ಲಿ ಇವರದ್ದೇ ಒಂದು ಆಡಿಯೋ ಅಂತ ಬಂದರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಭೈರತಿ ಬಸವರಾಜ್ ಅವರಿಗೆ ಅಂತ. ಜೊತೆ ಮುಂದಿನ ವಿಚಾರಣೆ ಯಾವ ರೀತಿ ಮಾಡ್ತಾ ಹೋಗ್ತಾರೆ? ಸಾಹಿತ್ಯ ಏನಂದ್ರೆ ನಿನ್ನೆ ಆ ಕೋರ್ಟ್ ಭೈರತಿ ಬಸವರಾಜ್ ಅವರನ್ನ ಇನ್ನು 7 ದಿನಗಳ ಕಾಲ ಒಂದು CID ವಶಕ್ಕೆ ನೀಡಿರುವಂತದ್ದು. ಅಂದ್ರೆ ಶಿವ ಕೊಲೆ ಪ್ರಕರಣದಲ್ಲಿ A5 ಆರೋಪಿಯಾಗಿರುವಂತಹ ಏನು ಭೈರತಿ ಬಸವರಾಜ್ ಅವರು ಏನಿದ್ದಾರೆ, ಸೊ ಅವರು ಪ್ರಕರಣ ದಾಖಲಾದ ನಂತರ ಸಹ ಕೇವಲ 2 ಬಾರಿ ಮಾತ್ರ ಒಂದು ಭಾರತೀಯ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ನನಗೆ ಜಗದೀಶ್ ಯಾರೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಬೇರೆ ಆರೋಪಿಗಳು ಯಾರಿದ್ದಾರೆ ಅವರು ಸಹ ಗೊತ್ತಿಲ್ಲ ಅಂತ ಹೇಳಿದ್ರು. ಆದ್ರೆ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಅನಾಲಿಸಿಸ್ ಮಾಡಿದಾಗ ಅದು ಭೈರತಿ ಬಸವರಾಜ್ ಏನಿದ್ದಾರೆ, ಈ ಕಿರಣ್ ಇರ್ಬೋದು, ಮತ್ತೆ ಜಗ್ಗ ಇರ್ಬೋದು, ಮತ್ತೆ ಯಾರು ಅಜಿತ್ ಯಾರಿದ್ದಾರೆ, ಸೊ ಅವ್ರ ಜೊತೆ ಒಂದು ನಂಟನ್ನ ಹೊಂದಿರೋದು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಭೈರತಿ ಬಸವರಾಜ್ ಅವರನ್ನ ವಿಚಾರಣೆ ಮಾಡ್ತಾರೆ. ಅದ್ರ ಜೊತೆಗೆ ಅವರ ಆಡಿಯೋ ಏನಿದೆ ಅದನ್ನು ಸಹ ಒಂದು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ಏನಂದ್ರೆ ಅವರ ಮಾತನಾಡಿರುವಂತಹ ಆಡಿಯೋವನ್ನ ತೆಗೆದುಕೊಂಡು ಮತ್ತೆ ಇದ್ರ ಜೊತೆಗೆ ಈಗ CID ವಶದಲ್ಲಿ ಇದ್ದಾರೆ ಅಂತ ಭೈರತಿ ಬಸವರಾಜು ಅವರ ಆಡಿಯೋನ ತೆಗೆದುಕೊಂಡು ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ಆ ಆಡಿಯೋನ ಪಡೆದುಕೊಂಡು ಆನಂತರ ಅದನ್ನ FSLಗೆ ಕಳಿಸಿ FSL ಮತ್ತೆ ಅದೇನಾದ್ರು ಮ್ಯಾಚ್ ಆದ್ರೆ ಆನಂತರ ಸಹ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಒಂದು ಕೇಸ್ ನಲ್ಲಿ ಫಿಕ್ಸ್ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ 7 ದಿನಗಳ ಕಾಲ ಇವತ್ತಿನಿಂದನೂ ಸಹ ಭೈರತಿ ಬಸವರಾಜನ CID ಅಧಿಕಾರಿಗಳು ಒಂದು ತೀವ್ರವಾಗಿ ವಿಚಾರಣೆ ಮಾಡಿ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂತಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.